ಹಾಯ್ ಡಿಯರ್ಸ್, ಇವಾಗ ನೀವು ನೋಡ್ತಿರೋದು ನಮ್ಮೂರಿನ ಕೊಂಡ ಅಂದರೆ ಕುದೂರಲ್ಲಿ ನಡೆದಂಥ ಕೊಂಡದ ದಿನ ನಾನು ಶೂಟ್ ಮಾಡಿದ್ದೆ. ಮಧ್ಯಾಹ್ನ ನಾನು ಮತ್ತು ಹರ್ಷಿತ್ ಇಬ್ಬರು ಇಲ್ಲಿಗೆ ಬಂದಿದ್ದೀವಿ. ಪ್ರತಿ ವರ್ಷ ನಾವೇನಾದ್ರು ಹರಕೆ ಹೊತ್ಕೋತೀವಿ. ಹರಕೆ ಹೊತ್ಕೊಂಡವರು ಕೊಂಡಕ್ಕೆ 3 ಇಡಿ ಉಪ್ಪು ಅಥವಾ 3 ಇಡಿ ಹರಳನ್ನು ಹಾಕಿ ನಂತರ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನಾವು ಪ್ರತಿ ವರ್ಷ ಏನಾದ್ರು ಒಂದು ಹರಕೆ ಹೊತ್ಕೋತೀವಿ. ಆ ದಿನ ಅಂದರೆ ಕೊಂಡ ದಿನ ಬಂದು ಆ ಹರಕೆ ತೀರಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಪ್ರತಿ ವರ್ಷ ಮಕ್ಕಳಂತೂ ಎಜುಕೇಷನ್ ಪರ್ಪಸ್ಗೆ ಇರ್ತಕ್ಕಂಥ ಅಥವಾ ಏನಾದ್ರು ಒಂದು ಮನೇಲಿ ಏನೇ ಸಮಸ್ಯೆ ಇದ್ರೂ ಕೂಡ ಹರಕೆ ಹೊತ್ಕೊಂಡು ಲಕ್ಷ್ಮೀ ದೇವಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ನಮ್ಮ ಪ್ರತಿ ವರ್ಷದ ಪದ್ಧತಿ. ಇದು ನಮ್ಮೂರಲ್ಲಿ ನಡೆಯುವಂಥ ದೊಡ್ಡ ಹಬ್ಬ ಅಂತಂದರೆ ಈ ಕೊಂಡ. ಸೊ ತುಂಬ ದೊಡ್ಡದಾಗಿ ಕೊಂಡ ನಡೆಯುತ್ತೆ. ಬೆಳಗ್ಗೆ ಹಾಕಿರುವಂಥ ಕೊಂಡ ಅಂದರೆ ಬೆಂಕಿ ರಾತ್ರಿವರೆಗೂ ಹುರಿತಾ ಇರುತ್ತೆ. ರಾತ್ರಿ 10 ಗಂಟೆ ನಂತರ ಕೊಂಡ ಹಾಯಲಿಕ್ಕೆ ಇಲ್ಲಿ ಈರು ಮಕ್ಕಳೆಲ್ಲ ಬರ್ತಾರೆ. ಸೊ ಮಧ್ಯಾಹ್ನ ಈಗಾಗಲೇ 2:15 ಆಗಿದೆ. ಬಂದು ಹರಕೆ ತೀರಿಸ್ಕೊಂಡು ದೇವರು ಪೂಜೆ ಮಾಡಿಸ್ಕೊಂಡು ನಂತರ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ಕೊಂಡ ಇತ್ತು, ಕುದೂರಿಗೆ ಬಂದಿದ್ವಿ. ಕುದೂರು ಕೊಂಡ ಅಂತಂದ್ರೆ ತುಂಬಾ ಫೇಮಸ್, ಯಾಕಂದ್ರೆ ಅಷ್ಟು ದೊಡ್ಡ ಕೊಂಡ ಎಲ್ಲೂ ನಡೆಯೋದು ನಾನು ಇದುವರೆಗೂ ನೋಡಿಲ್ಲ. ಹಾಗೆ ಪ್ರತಿ ವರ್ಷ ನಾವು ಕೊಂಡಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲೇನ್ ಮೇಯ್ನ್ ಆಗಿ ಅಂದ್ರೆ ಕೊಂಡಕ್ಕೆ ಹರ್ಸ್ಕೊಂಡಿದ್ದು ಒಳ್ಳೇದಾಗತ್ತೆ ಅಂತ ಅನ್ನೋಕ್ಕೋಸ್ಕರ ಪ್ರತಿ ವರ್ಷ ನಾವೇನಾದ್ರು ಹರ್ಸ್ಕೋತೀವಿ. ಹರ್ಸ್ಕೊಂಡ್ಮೇಲೆ 3 ಇಡಿ ಉಪ್ಪು ಅಥವಾ 3 ಇಡಿ ಹರಳು ಅಥವಾ ಕರ್ಪೂರ ಏನಾದ್ರು ತಗೊಂಬಂದು ಹಾಕ್ಬೋದು. ಪ್ರತಿ ವರ್ಷ ಸುಮಾರು 35-40 ಗಾಡಿಗಳು ಸೌದೆ ಬರ್ತಾ ಇತ್ತು. ಲಾಸ್ಟ್ ಇಯರ್ ಕೂಡ ಕಮ್ಮಿ ಇತ್ತು, ಈ ವರ್ಷ ತುಂಬಾ ಕಡಿಮೆ ಇದೆ. ತುಂಬಾ ದೊಡ್ಡ ಕೊಂಡ, ತುಂಬಾ ವಿಶೇಷವಾಗಿ ನಡೆಯುತ್ತೆ. ಸೊ ತುಂಬಾ ಜನ ಸೇರ್ತಾರೆ. ಈಗ ಮಧ್ಯಾಹ್ನ ಬಿಸಿಲಾಗಿರೋದ್ರಿಂದ ಜನ ತುಂಬಾ ಕಮ್ಮಿ ಇದ್ರು. ಹಾಗಾಗಿ ನಾವು ಬಂದ ತಕ್ಷಣ ಫಸ್ಟ್ ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ನಂತರ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಹಾಗೆ ಏನ್ ಹೇಳೋದು, ವಾಟರ್ಮೆಲನ್ ಬೇಕಮ್ಮ? ಎಲ್ಲ ಇದೆ ಪಕ್ಕದಲ್ಲೇ ಇದೆ. ಶುಗರ್ ಕೇನ್ ಜ್ಯೂಸ್, ವಾಟರ್ಮೆಲನ್, ಎನಿ ಆಫ್ ಇಟ್ ಬೇಡ, ನಡಿ ಪರವಾಗಿಲ್ಲ, ಮನೆಗೆ ಹೋಗ್ತೀವಿ. ಸೊ ಅಷ್ಟೇ, ಇವತ್ತು ಕುದುರೆಯಲ್ಲಿ ಕೊಂಡ ಇತ್ತು, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಾನೆ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು, ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಅನುಮತಿ ಇಲ್ಲ, ಹಾಗಾಗಿ ಹೊರಗಡೆಯಿಂದಾನೆ ನಾನು ವಿಡಿಯೋ ಮಾಡಿದೆ. ಖುಷಿ ಆಯ್ತು. ತುಂಬಾ ಲೇಟಾಗಿ ಬಂದ್ವಿ ಆದ್ರೂ. ಆದ್ರೆ ನಮ್ಮೂರಲ್ಲಿ ಕೊಂಡ ಹೇಗೆ ಅಂದ್ರೆ ರಾತ್ರಿ 10 ಗಂಟೆ ಮೇಲೆ ಕೊಂಡ ಆಗುತ್ತೆ. ಬಾಯಿ ಬೀಗದವ್ರು ಬರ್ತಾರೆ. ಹಾಗೆ ಅದು ಕೂಡ ಹರಕೆ ಹರ್ಸ್ಬಿಟ್ಟ ಇಲ್ಲಿಂದ ಸೂಜಿ ಹಾಕಿ, ನಿಂಬೆಹಣ್ಣು ಹಾಕಿ ಸೂಜಿ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ತೆಗಿತಾರೆ. ಇಲ್ಲ ಹಾಕಿ ಅದೊಂದು ಹರಕೆ ಅಂತೆ. ದೊಡ್ಡ ಸೂಜಿ ದಬ್ಳ ಇರುತ್ತಲ್ಲ ಆ ತರದನ್ನ ಇಲ್ಲಿಂದ ಹಾಕಿ ಇಲ್ಲಿಂದ ತೆಗಿತಾರೆ. ಅದಕ್ಕೆ ನಿಂಬೆಹಣ್ಣು ಚುಚ್ಚಿರ್ತಾರೆ. ಮಕ್ಳಿಂದ ಹಿಡಿದು ಎಲ್ಲರಿಗೂ ಹಾಕ್ತಾರೆ. ಬಾಯಿ ಬೀಗ ಹಾಕ್ತಾರೆ. ಆಮೇಲೆ ಏನೇನು ತುಂಬಾ ಹರಕೆಗಳೆಲ್ಲ ಇದೆ ಇಲ್ಲಿ. ಸುಮಾರು ಜನ ಹರಕೆ ಕಟ್ಕೊಳ್ಳೋರು. ಹೌದು ಹೌದು, ಹರಕೆ ಅದು ಪ್ರತಿ ವರ್ಷ ಹರಕೆ ಹೋಗೋರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಕೊಂಡ ಕೂಡ ಅಷ್ಟೇ, ಸುಮಾರು ಒಂದು 20 ಜನ 25 ಜನದ ಮೇಲೆ ಹುಡುಗರು ತುಂಬಾ ನಿಯಮವಾಗಿದ್ದು ತೋಟದಲ್ಲಿ ಇದ್ಕೊಂಡು ರಾತ್ರಿ ಇವಾಗ ಕೊಂಡ ತುಳಿಯಕ್ ಬರ್ತಾರೆ. ಅವ್ರು ಯಾವ್ದೇ ಹೆಂಗಸರನ್ನ ಮುಟ್ಟಿಸ್ಕೊಳ್ಳೋದಾಗ್ಲಿ ಹೊಟ್ಟೋಗುತ್ತಮ್ಮ. ಅದು ಚುಚ್ಚವಾಗ್ಲೂ ನೋವಲ್ಲ ಅಂತ ಹೇಳ್ತಾರೆ. ಅದೇನೋ ನಂಗೂ ಗೊತ್ತಿಲ್ಲ, ನಾನು ತುಂಬಾ ಚಿಕ್ಕವಳಿಂದನೂ ನೋಡ್ತಾ ಇರೋದು ಇದು. ಅಂದ್ರೆ ಇದುವರೆಗೂ ನಾವು ಕೊಂಡ ಡೈರೆಕ್ಟ್ ಆಗಿ ಮುಂದೆ ನಿಂತ್ಕೊಂಡು ನೋಡಕ್ ಟೈಮೇ ಅಂದ್ರೆ ಹಾಗೆ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಜನ ಸೇರ್ತಾರೆ. ಸೊ ರಾತ್ರಿ 10 ಗಂಟೆಗೆ ಕೊಂಡ ನಡೆಯುತ್ತೆ. ಬೇರೆ ಊರಲ್ಲೆಲ್ಲ ನಾವು ನೋಡಿರೋ ಪ್ರಕಾರ ಬೆಳಗ್ಗೆನೆ ಕೊಂಡ, ನಮ್ಮೂರಲ್ಲಿ ರಾತ್ರಿ ಕೊಂಡ. ಸೊ ಬೆಳಗ್ಗೆ ಹೊತ್ತೆಲ್ಲ ಪೂಜೆ ಇರುತ್ತೆ, ಆರತಿ ಮಾಡ್ತಾರೆ. ಹಾಗೆ ಇಲ್ಲಿ ವಿಶೇಷ ಅಂದ್ರೆ ಕೊಂಡ ದಿನ ನಾನ್ ವೆಜ್ ಮಾಡಲ್ಲ, ಸ್ವೀಟ್. ಸೊ ಇವತ್ತಿನ ದಿನ ಬರೀ ಸ್ವೀಟ್ ಮಾತ್ರ ಮಾಡ್ತಾರೆ. ಮಾತಾಡ್ತಾ ಅಮ್ಮನ ಮನೆ ಹತ್ರ ಬಂದ್ವಿ. ಬಿಸಿಲು ಕೂಡ ಇವತ್ತು ತುಂಬಾ ಬಿಸಿಲಿದೆ. ಹೊರಗಡೆ ಕಾಲಿಡಕ್ಕಾಗಲ್ಲ, ಆ ತರ ಇದೆ. ಬೆಂಕಿ ಕೊಂಡದಲ್ಲಿ ಹೆಂಗೆ ಬೆಂಕಿ ಇದೆಯೋ ಹಂಗೆ ಬಿಸಿಲು ಕೂಡ. ತಮ್ಮನ ಫ್ಯಾಮಿಲಿಯವ್ರು ನೆನ್ನೆನೆ ಬಂದಿದ್ರು. ಯಾರಿದ್ದು? ಹಾಯ್ ಗುಂಡ್ಮರಿ. ಅಮ್ಮನ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ನಂತರ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಅಂದರೆ ಹಬ್ಬದ ಸಮಯದಲ್ಲಿ ಮಾತ್ರ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರ್ಕೋತೀವಿ. ಇವರೆಲ್ಲ ನನ್ನ ಹೈಸ್ಕೂಲ್ ಫ್ರೆಂಡ್ಸ್. ಹಾಗೆ ಹೇಳಬೇಕು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಎದುರುಗಡೆ ಬ್ಲೂ ಮತ್ತು ಪಿಂಕ್ ಡ್ರೆಸ್ ಹಾಕ್ಕೊಂಡಿರೋ ನಮ್ಮ ಸುಜೀಸ್ ಲೈಫ್ ಸ್ಟೈಲ್ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್. ಅದ್ರ ಜೊತೆಗೆ ಫ್ರೆಂಡ್ಸ್ ಅಂತಲೂ ಹೇಳ್ಬೋದು, ಒಂದು ಕಡೆಯಿಂದ ಫ್ಯಾಮಿಲಿ ಅಂತಲೂ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಮೀಟ್ ಮಾಡೋದು ಈ ಥರದ ವಿಶೇಷವಾದ ದಿನಗಳಲ್ಲಿ. ಇಷ್ಟೇ ಅಲ್ಲದೆ ಇನ್ನೂ ಸುಮಾರು ಜನನ ನಾವು ಮೀಟ್ ಮಾಡೋಕ್ಕೆ ಹೋಗಿದ್ವಿ.
ತುಂಬ ಖುಷಿ ಕೊಡ್ತು ಇವತ್ತಿನ ದಿನ ನನಗೆ. ಹೆಚ್ಚು ಸಮಯ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಳೆದೆ. ಅದೇನೋ ಒಂಥರ ಅವತ್ತಿನ ದಿನ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಎಲ್ಲರನ್ನೂ ಹೈಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಅಂಥ ಹಬ್ಬ ಎಲ್ಲ ಮುಗಿಸ್ಕೊಂಡು ಹರಕೆ ತೀರಿಸ್ಕೊಂಡು, ಮತ್ತು ಪಾಪುದು ಇವತ್ತು ಬರ್ಡೇ ಕೂಡ ಇತ್ತು. ಬರ್ಡೇ ಸೆಲೆಬ್ರೇಟ್ ಮಾಡಿ ನಂತರ ವಾಪಸ್ ಮನೆಗೆ ಹೊರಟಿದ್ದು. ರಾತ್ರಿ 8 ಗಂಟೆನೇ ಆಗಿತ್ತು ಇಲ್ಲಿಂದ ಹೊರಡೋ ಅಷ್ಟರಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಪಾಪುದು ಬರ್ಡೇ ಮುಗಿಸ್ಕೊಂಡ ನಂತರ ನಾವು ವಾಪಸ್ ಬೆಂಗಳೂರು ಕಡೆಗೆ ಹೊರಟ್ವಿ. ಮಧ್ಯಾಹ್ನ 2 ಗಂಟೆಗೆ ಬಂದ್ವಿ. ರಾತ್ರಿ 8 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಊರಿಗೆ ಹೊರಡ್ತಾ ಇದ್ವಿ. ಪಾಪುದು ಒಂದು ಸಿಂಗಲ್ ಹ್ಯಾಪಿ ಬರ್ಡೇ. ಏನದು ಸಿಂಗಲ್ ಹ್ಯಾಪಿ ಬರ್ಡೇ? ಈ ಸತಿ ಪ್ರಿಯ ಇಲ್ಲ. ಹೇಳು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಅಣ್ಣಿಗೆ ತಿಂಚಮ್ಮ, ಒಂದು ಮುತ್ತು ಕೊಡಮ್ಮ, ತಂಗಿಗೆ ಒಂದು ಮುತ್ತು ಕೊಡು. ಡಿಯರ್ಸ್, ಇವತ್ತಿನ ವ್ಲಾಗ್ ಹಿಯರ್ ಆ್ಯಂಡ್ ದೇರ್ ಅನ್ನೋ ರೀತಿಯಲ್ಲಿ, ಅಂದರೆ ಈಗೊಮ್ಮೆ ಆಗೊಮ್ಮೆ ಯಾವಾಗ ನಾನು ಶೂಟ್ ಮಾಡಿದ್ದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಊರಿಗೆ ಹೋಗಿ ಬಂದಿದ್ದು ಒಂದಿನ, ಆದರೆ ಇದನ್ನು ನೆಕ್ಸ್ಟ್ ಡೇ ಅಂತಂತಲ್ಲ, ನೆಕ್ಸ್ಟ್ ಒಂದಿನ ಯಾವತ್ತು ಒಂದು ಮಾರ್ನಿಂಗಲ್ಲಿ ನಾನು ಶೂಟ್ ಮಾಡಿದ್ದನ್ನು ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಒಂದು ಹೊಸ ಪ್ರಾಡಕ್ಟ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಅದಕ್ಕೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ಹಾಗೆ ಯಾವುದೇ ರೆಸಿಪಿ ನಾನೀಗ ಮಾಡಿದ್ರೂ ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿ ಇಡ್ತೀನಿ. 1 ಟೈಮ್ಗಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ಟೈಮ್ಗೆ ಆಗೋ ರೀತಿಯಲ್ಲಿ. ಇವಾಗ ನಾನು ಮಾಡ್ತಿರೋಂಥ ಈ ಗ್ರೇವಿ ಹೂಕೋಸು ಮತ್ತು ಆಲೂಗಡ್ಡೆ ಬಳಸ್ಕೊಂಡು ಮಾಡ್ತಿರೋಂಥ ಒಂದು ಗ್ರೇವಿ ರೆಸಿಪಿ. ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡು ನೀವು ಲಂಚ್ಗೂ ಉಪಯೋಗಿಸ್ಕೋಬೋದು, ಅಥವಾ 2-3 ಟೈಮ್ಗೆ ನೀವು ಇದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಗ್ರೇವಿ ಥರ ಮಾಡಿಕೊಂಡ್ರೆ ನೀವು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ನೋ ರೀತಿಯಲ್ಲಿ ಇರುತ್ತೆ. ಅದರಲ್ಲೂ ಈ ಸಮ್ಮರಲ್ಲಿ ತುಂಬ ಹೊತ್ತು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತನ್ನೋವಾಗ ಈ ಥರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಟ್ಕೊಂಡ್ರೆ ಖಂಡಿತ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸೆಕೆ ಇದೆ ಇವತ್ತು. ಬೆಳಗ್ಗೆ 7 ಗಂಟೆಗೆಲ್ಲ ಸೆಕೆ ಜಾಸ್ತಿ ಆಗುತ್ತೆ. ಇದೊಂಥರ ರೆಕಾರ್ಡ್ ಬ್ರೇಕ್ ಮಾಡ್ದಂಗಿದೆ ಈ ಸತಿಯ ಬೆಂಗಳೂರಿನ ಹಾಗೆ. ಸುಮಾರು ಜನ ಅದನ್ನೇ ಹೇಳ್ತಿದ್ದಾರೆ. ನಾವೆಲ್ಲ ಇದುವರೆಗೂ AC ಹಾಕಿಸ್ಕೊಂಡಿರಲಿಲ್ಲ ಇರೋರು ಈ ವರ್ಷ AC ಹಾಕಿಸ್ಕೊತಿದ್ದೀವಿ ಅಂತ. ಅಷ್ಟು ಧಾಗೆ ಇದೆ. ಓಕೆ, ರೆಸಿಪಿ ನೋಡ್ಕೊಂಬರೋಣ. ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ ನಂತರ ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ ಒಂದು 2 ಸ್ಪೂನಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಆ ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಫಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಹೂಕೋಸು ಇದೆರಡನ್ನೂ ಸೇರಿಸಿ ಮಾಡ್ತಿರೋವಂಥ ಒಂದು ಗ್ರೇವಿ, ಸೆಮಿ ಗ್ರೇವಿ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡ್ತಾ ಇದ್ದಂಗೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ ಆಲೂಗಡ್ಡೆ. ಆನಂತರ ಹೂಕೋಸು ಹಾಕಿದ್ದೀನಿ. ಇದೆರಡನ್ನೂ ಕೂಡ ತರಕಾರಿನ ಸ್ವಲ್ಪ ಹೊತ್ತು ಆ ಮಸಾಲೆ ಜೊತೆಗೆ ಎಣ್ಣೆ ಜೊತೆಗೆ ಬೇಯಿಸ್ಕೊಂಡಾಗ ಸ್ವಲ್ಪ ಅದು ಮಸಾಲನೂ ಹಿಡಿಯುತ್ತೆ, ಹಾಗೆ ಎಣ್ಣೆನಲ್ಲಿ ಸ್ವಲ್ಪ ಬೇಯುತ್ತಲ್ಲ, ಆನಂತರ ಗ್ರೇವಿ ಮಾಡಿದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ಒಂದು 2-3 ನಿಮಿಷ ಇದನ್ನು ಎಣ್ಣೆಯಲ್ಲಿ ಹುರಿದು ನಂತರ ಇದನ್ನು ಒಂದು ಬೇರೆ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಕುಕ್ಕರಲ್ಲೇ ಮತ್ತೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜಲ್ಲಿ ಇರೋವಂಥ ಈರುಳ್ಳಿ ಆಗಿರೋದ್ರಿಂದ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಗೋಲ್ಡನ್ ಬ್ರೌನ್ ಆಗಬೇಕು. ಚೆನ್ನಾಗಿ ಬ್ರೌನ್ ಆದಾಗ ಕಲರ್ ಕೂಡ ಗ್ರೇವಿದು ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದಾದ ನಂತರ ಗ್ರೇವಿ ಟೈಪ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಟೊಮೆಟೊನ ಪ್ಯೂರಿ ಮಾಡಿ ಹಾಕಿದ್ದೀನಿ. 2 ಟೊಮೆಟೊ ರುಬ್ಬಿಟ್ಟು ಹಾಕ್ಕೊಂಡು ನಂತರ ನಾವು ಇದನ್ನು ಬೇಯಿಸ್ಕೋಬೇಕು. ಅದು ಬೇಯುವಂಥ ಟೈಮಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಮಸಾಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ ಪೌಡರ್, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಹಾಗೆ ಇದ್ರ ಜೊತೆಗೆ 1 ಸ್ಪೂನಷ್ಟು ನಾನು ಇವಾಗ ರೀಸೆಂಟಾಗಿ ಒಂದು ಮಸಾಲ ಇಂಟ್ರೊಡ್ಯೂಸ್ ಮಾಡಿದ್ದೆ, ಅದು ಚಿಕನ್ ಮಟನ್ ಮಸಾಲ ಅಥವಾ ನಾನ್ ವೆಜ್ ಮಸಾಲ. ಈ ಥರ ನೀವು ವೆಜ್ ರೆಸಿಪೀಸ್ಗೂ ಇದನ್ನು ಬಳಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸೊ
ನಾನ್ ವೆಜ್ ಮಸಾಲ ಅಂತ ಕೂಡಲೇ ಬರೀ ನಾನ್ ವೆಜ್ಗೆ ಅಂತಲೇ ಅಲ್ಲ, ಈ ಥರ ವೆಜಿಟೇಬಲ್ ರೆಸಿಪೀಸಲ್ಲೂ ನೀವು ಉಪಯೋಗಿಸ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗ್ರೇವಿಗೆ ಬೇಕಾಗೋಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಕಲಿಸ್ಕೊಂಬೇಡ. ಈ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲ ಸೀದ್ ಹೋಗಲ್ಲ. ಸೊ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಕುದೀತಾ ಇರೋವಂಥ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡ ನಂತರ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆನಂತರ ನಾವು ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಕಿ ನಂತರ ಇದನ್ನು ಇನ್ನೊಂದು ನಿಮಿಷ ಕುದಿಸ್ಕೋಬೇಕು. ಸೊ ಇದು ಕ್ವಿಕ್ಕಾಗೂ ಆಗುತ್ತೆ. ತರಕಾರಿ ಎಲ್ಲ ಫಸ್ಟೇ ಒಂದು ಸ್ವಲ್ಪ ಹೊತ್ತು ನಾವು ಒಗ್ಗರಣೆಯಲ್ಲಿ ಹುರ್ಕೊಂಡಿರೋದ್ರಿಂದ ಈ ಗ್ರೇವಿ ಜೊತೆಗೆ ಇನ್ನೊಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರು ಸಾಕು. ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಇದೆರಡು ಕೂಡ ಬೇಗ ಬೆಂದು ಹೋಗುತ್ತೆ. ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಇದೊಂದು ಸೆಮಿ ಗ್ರೇವಿ ಟೈಪಲ್ಲಿ ಮಾಡ್ತಿರೋದ್ರಿಂದ ಇದು ಮುಳುಗುವಷ್ಟು ಮಾತ್ರ ನೀರು ಹಾಕ್ತಾಯಿದ್ದೀನಿ. ಇದನ್ನು ನಾವು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಪೂರಿಗೆ, ಚಪಾತಿಗೆ ಇಂಥದಕ್ಕೆಲ್ಲ ನೀವು ಸರ್ವ್ ಮಾಡ್ಬೋದು. ಸೊ ಇದು ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆನಂತರ ಬೇಕಾದ್ರೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕೂಡ ನೀವು ಬೇಯಿಸ್ಕೋಬೋದು. ಇದು ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಕು. ಸೊ ಗ್ರೇವಿ ನಮಗೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ಥರ ಸ್ವಲ್ಪ ನೀರು ಥರ ಇರುತ್ತೆ. ನಾನು ಇದು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ಆಮೇಲೆ ನಿಮಗೆ ಹೇಳ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕಿದ್ದೀನಿ. ನಾನು ಅದನ್ನು ಸೀಸನಲ್ಲಿ ಸಿಕ್ಕಿದಾಗ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಸಿ ಬಟಾಣಿ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು. ಒಂದು ವಿಸಿಲ್ ಕೂಗಿಸ್ಕೊಂಡು ನಂತರ ರುಚಿಯಾಗಿರೋಂಥ ಹೂಕೋಸು ಮತ್ತು ಆಲೂಗಡ್ಡೆ ಬಳಸಿ ಮಾಡಿರೋಂಥ ಒಂದು ಗ್ರೇವಿ ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ನೋಡಿ. ಇದು ಗ್ರೇವಿ ನಮಗೆ ತೆಳ್ಳುವಾಗಿದೆ. ಗಟ್ಟಿ ಬರಬೇಕು ಅಂದರೆ ಈ ಬಿಸಿ ಇರುವಾಗಲೇ ಸೌಟಲ್ಲಿ ಮ್ಯಾಶ್ ಮಾಡಿಕೊಂಡ್ರೆ ಆಲೂಗಡ್ಡೆ ಏನಿರುತ್ತೆ ಅದೆಲ್ಲ ಸ್ವಲ್ಪ ನುಣ್ಣಗಾಗುತ್ತೆ. ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಬಿಸಿ ಇರುವಾಗಲೇ ನಾನು ಇದನ್ನು ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಏನು ಉಪಯೋಗಿಸ್ಕೋಬೋದು. ತುಂಬ ರುಚಿಯಾಗುತ್ತೆ. ಸೊ ನಮ್ಮ ಮೀಟ್ ಮಸಾಲ ಅಂದರೆ ನಾನ್ ವೆಜ್ ಮಸಾಲ ಉಪಯೋಗಿಸ್ಕೊಂಡು ಮಾಡಿರುವಂಥ ಗ್ರೇವಿ ರೆಡಿಯಾಗಿದೆ. ಯಾರೆಲ್ಲ ಈಗಾಗಲೇ ನಾನ್ ವೆಜ್ ಮಸಾಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀರಾ ಒಂದ್ಸತಿ ನೀವು ಈ ರೆಸಿಪಿ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ತರಿಸ್ಕೊಂಡಿಲ್ಲ ಪ್ಲೀಸ್ ಒಂದ್ಸತಿ ನಮ್ಮ ಮಸಾಲೆ ಉಪಯೋಗಿಸ್ಕೊಂಡು ಅಡುಗೆ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ನಾನು ಈಗಾಗಲೇ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿದ್ದೀನಿ. ಹಾಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ, ಚೆಕ್ ಮಾಡಿ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ವಿ ಅಂತ. ಇದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿದ ಮೇಲೆ ಮಾಡ್ತಿರೋಂಥ ಒಂದು ಪ್ರಾಡಕ್ಟ್. ಈ ಹೊಸ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತಿರೋದು ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು. ರಾಗಿ ಸರಿ ಅಂತ ಮಾಡಿ ತಿನ್ನಿಸ್ತೀವಿ. ಮುಂಚೆ ಎಲ್ಲ ರೆಡಿಮೇಡ್ ಫುಡ್ ಸಿಗ್ತಾ ಇತ್ತು, ನಿಮಗೆ ಗೊತ್ತಿರೋ ಹಾಗೆ ಸೆರ್ಲಾಕ್ ಇರ್ಬೋದು ಅಥವಾ ರೆಡಿಮೇಡ್ ಪೌಡರ್ನ ತೊಗೊಂಬಂದು ತಕ್ಷಣಕ್ಕೆ ಅದನ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೋಸ್ಕರ ಇದನ್ನ ಫುಡ್ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು. ಆದರೆ ಅದಕ್ಕಿಂತ ಹಿಂದೆ ಹೋದ್ರೆ ತುಂಬಾ ಹಳೆ ಕಾಲದಿಂದ ಹೇಳಬೇಕು ಅಂತಂದ್ರೆ ರಾಗಿನ ಉಪಯೋಗಿಸ್ಕೊಂಡು ಅಥವಾ ಮನೆಯಲ್ಲಿ ಸಿಗುವಂಥ ಬೇಳೆಕಾಳುಗಳನ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಅಂತಾನೆ ಸರಿ ಅಂತ ಮಾಡಿ ತಿನ್ನಿಸ್ತಿದ್ರು. ಈಗೆಲ್ಲ ಸಾಕಷ್ಟು ಟೈಮ್ ಇಲ್ದೆಲ್ಲ ಇರುವಂಥವ್ರು ಅಥವಾ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಏನಾದ್ರು ಒಂದು ಪೌಷ್ಟಿಕಾಂಶ ಇರುವಂಥದ್ದನ್ನ ಮಕ್ಳಿಗೆ ಕೊಡಬೇಕು ಅಂತ ಅನ್ನೋದಿರುತ್ತೆ. ಆದರೆ ಟೈಮ್ ಇಲ್ಲ ಅಂತನವರಿಗೆ ಇದೊಂದು ಹೊಸ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಸುಮಾರು ಜನ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ರು ಈ ಥರದೊಂದು ಪ್ರಾಡಕ್ಟ್ ನಮಗೆ ಮಾಡಿಕೊಡಿ ಅಂತ. ಸೊ ಅದನ್ನ ಇವಾಗ ಹೊಸದಾಗಿ ನಾವು ಲಾಂಚ್ ಮಾಡ್ತಿದೀವಿ. ಏನು ಅಂತ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇವತ್ತು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಅದು ಸ್ಪ್ರೌಟೆಡ್ ರಾಗಿ ಅಥವಾ ಮೊಳಕೆ ಬರೆಸಿರೋಂಥ ರಾಗಿನ ಉಪಯೋಗಿಸ್ಕೊಂಡು ಹೆಚ್ಚು ಕ್ಯಾಲ್ಶಿಯಂ ಇರೋವಂಥ ಒಂದು ಮಾಲ್ಟ್ ಪೌಡರ್, ಅಥವಾ ಇದನ್ನು ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು ಅಥವಾ ನಾವು ಗಂಜಿ ರೂಪದಲ್ಲೂ ಕೂಡ ತೊಗೋಬೋದು. ಸೊ ಇದು ಬರೀ ಸಣ್ಣ ಮಕ್ಕಳಿಗಷ್ಟೇ ಅಂತಲ್ಲದೆ ದೊಡ್ಡವರು ಕೂಡ ತೊಗೊಳ್ಳುವಂಥ ಒಂದು ಮಾಲ್ಟ್ ಪೌಡರ್. ಇದರಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸ್ತಿರೋದು ಸ್ಪ್ರೌಟೆಡ್ ರಾಗಿ, ಹಾಗೆ ಹೆಸರು ಕಾಳು, ಕಡಲೆಬೇಳೆ ಮತ್ತು ಡ್ರೈ ಫ್ರೂಟ್ಸ್ ಇದಿಷ್ಟೇ ಇರುತ್ತೆ. ಸೊ ಸುಮಾರು ಜನಕ್ಕೆ ಬೇರೆ ಕಾಳುಗಳೆಲ್ಲ ಮಕ್ಕಳಿಗೆ ಡೈಜೆಸ್ಟ್ ಆಗಲ್ಲ ಅಂತ ಅನ್ನೋ ಒಂದು ಭಯ ಇರೋರಿಗೆ ಇದು ಸಪ್ರೇಟಾಗಿ ನಾನು ಮಕ್ಕಳಿಗೆ ಅಂತಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 2-3 ಜನ ಏನು ತಾಯಂದರು ಮಕ್ಕಳಿಗೋಸ್ಕರ ಈ ಥರದೊಂದು ಪ್ರಾಡಕ್ಟ್ ನಮಗೆ ಮಾಡಿಕೊಡಿ, ನಮಗೆ ಟೈಮ್ ಇಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದರು. ಹಾಗಾಗಿ ಅದನ್ನೇ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಅಂತಲೇ ಮಾಡ್ತಿರೋ ಅಂತ ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ.
ಹೆಚ್ಚು ಕ್ಯಾಲ್ಶಿಯಂ ಹೊಂದಿರೋವಂಥ ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಅಥವಾ ಸರಿ ಹಿಟ್ಟು ಇದನ್ನು ನೀವು ತರಿಸ್ಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಸರಿ ರೀತಿಯಲ್ಲಿ ಕೂಡ ಮಾಡ್ಕೊಡ್ಬೋದು ಅಥವಾ ಗಂಜಿ ರೂಪದಲ್ಲೂ ಮಾಡ್ಕೊಂಡು ಕುಡಿಬೋದು. ಇದರಲ್ಲಿ ಹೆಚ್ಚಾಗಿ ನಾವು ಸ್ಪ್ರೌಟೆಡ್ ರಾಗಿ ಇದೆ, ಜೊತೆಗೆ ಬೇಳೆ ಕಾಳುಗಳ ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿರೋದ್ರಿಂದ, ಇದರಲ್ಲಿ ಬಾದಾಮಿ ಮತ್ತು ವಾಲ್ನಟ್ ಹಾಕಿರೋದ್ರಿಂದ ಮೆದುಳಿನ ಬೆಳವಣಿಗೆ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಸೊ ಜೊತೆಗೆ ಇಮ್ಯುನಿಟಿ ಪವರ್ನ ಕೂಡ ಜಾಸ್ತಿ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಸೊ ಖಂಡಿತ ಒಂದ್ಸತಿ ನೀವು ಇದನ್ನು ತರಿಸ್ಕೊಂಡು ಟ್ರೈ ಮಾಡಿ. ಯಾರೆಲ್ಲ ವರ್ಕಿಂಗ್ ವಿಮೆನ್ ಇರ್ತೀರ ಅಥವಾ ಯಾರಿಗೆ ನಮಗೆ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂತ ಅನ್ಸುತ್ತೆ, ಖಂಡಿತ ಒಂದ್ಸತಿ ನೀವು ಇದನ್ನು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡ್ಬೋದು. ಸೊ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇದರದೆಲ್ಲ ಪೂರ್ತಿ ಡೀಟೇಲ್ ನಾನಿಲ್ಲಿ ವೆಬ್ಸೈಟಲ್ಲಿ ಹಾಕಿರ್ತೀವಿ. ಪ್ರೈಸ್ ಇರ್ಬೋದು ಅಥವಾ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅನ್ನೋದನ್ನು ಕೂಡ ನೀವು ವಾಟ್ಸಪ್ ಮೂಲಕ ನಮಗೆ ತಿಳಿಸ್ಬೋದು. ಸೊ ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ. ಮನೇಲಿ ನಾವು ಹೇಗೆ ಮಕ್ಳಿಗೆ ಮಾಡಿಕೊಡ್ತೀವೋ ಅದೇ ರೀತಿಯಲ್ಲಿ ನಾನು ಕೂಡ ಇದನ್ನು ಮಾಡಿದ್ದೀನಿ. ಫಟಾಫಟ್ ಅಂತ ಒಂದು ಮಧ್ಯಾಹ್ನದ ಲಂಚ್ ರೆಸಿಪಿ ನೋಡ್ಕೊಂಬರೋಣ. ಇದು ಒಂದು ಸಮ್ಮರ್ ಸ್ಪೆಷಲ್ ಲಂಚ್ ಅಂತಲೇ ಹೇಳ್ಬೋದು. ಸಮ್ಮರ್ ಸ್ಪೆಷಲ್ ಅಂದರೆ ಯಾಕೆ ಅಂದರೆ ನಾನು ಇದಕ್ಕೆ ಉಪಯೋಗಿಸ್ತಿರೋದು ಮಾವಿನಕಾಯಿ. ಮೊದಲೇ ಇಲ್ಲಿ ಬೇಳೆ ಮತ್ತು ಅನ್ನ ಎರಡು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಇದು ಕೆಂಪು ತೊಗರಿ ಬೇಳೆ ಬೇಯಿಸಿದ ಮೇಲೆ ನೋಡಿ ಯೆಲ್ಲೋ ಕಲರ್ ಆಗಿದೆ. ಹಾಗೆ ಇದಕ್ಕೆ ಸಾಂಬಾರಿಗೆ ಅಂತಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರು ಈರುಳ್ಳಿ 1 ಕಪ್ಪಷ್ಟು, ಹಾಗೆ 2 ಟೊಮೆಟೊ, 1 ಮಾವಿನಕಾಯಿ. ಇದು ಸ್ವಲ್ಪ ಹಣ್ಣಾಗಿರೋಂಗಿದೆ, ಆದರೂ ಕೂಡ ರುಚಿನೂ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ತೋತಾಪುರಿ ಮಾವಿನಕಾಯಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸಾಸಿವೆ, ಉದ್ದಿನಬೇಳೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋಣ. ಸಾಂಬಾರು ಈರುಳ್ಳಿ ಹಾಕೋದ್ರಿಂದನೇ ಅದರ ರುಚಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ ಅಂತನವರು ರೆಗ್ಯುಲರಾಗಿ ನೀವೇನು ಈರುಳ್ಳಿ ಬಳಸ್ತೀರಾ ಅದನ್ನು 1 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೋದು. ಅದಾದ ನಂತರ 2 ಟೊಮೆಟೊ ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ, ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಂಬಾರು ಪೌಡ್ರ್ ಹಾಕೋಣ. 1.5 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಸೀದ್ ಹೋಗಬಾರ್ದು ಅಂತ ಇಮ್ಮಿಡಿಯೇಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ಸಾಂಬಾರು ಪೌಡ್ರ್ ಆಗಲಿ ಇದೆಲ್ಲ ಯಾವುದು ಕುಕ್ಕರಲ್ಲಿ ಅಂಟ್ಕೊಳ್ಳಲ್ಲ, ತಕ್ಷಣವೇ ಅದು ಚೆನ್ನಾಗಿ ಬೇಯುತ್ತೆ. ಟೊಮೆಟೊ ಇದೆಲ್ಲ ಸ್ವಲ್ಪ ನುಣ್ಣಗೆ ಬೇಯೋವರೆಗೂ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ತೋತಾಪುರಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, ಇದಂತೂ ಟೆಂಪ್ಟಿಂಗ್ ಆಗಿತ್ತು, ತುಂಬ ರುಚಿಯಾಗಿತ್ತು. ಬಾಯಿ ಚಪ್ಪರಿಸ್ಕೊಂಡು ತಿನ್ನೋಂಥ ರುಚಿ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ರುಚಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸಾಂಬಾರು ರೆಸಿಪಿ. ಸೊ ಸ್ವಲ್ಪ ಹಣ್ಣಾಗಿರೋದ್ರಿಂದ ತುಂಬ ಜಾಸ್ತಿ ಇದನ್ನು ಓವರ್ ಕುಕ್ ಮಾಡೋದು ಬೇಡ. ಸ್ವಲ್ಪ ಅದು ಮಸಾಲೆ ಜೊತೆಗೆ ಅಂದರೆ ಸಾಂಬಾರು ಪೌಡ್ರು ಮತ್ತು ಇದ್ರ ಜೊತೆಗೆಲ್ಲ 1 ನಿಮಿಷ ಹುರ್ಕೊಂಡ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕಿದ್ದೀನಿ. ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು, ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ಸೊ ಆ ಮಾವಿನ ಹಣ್ಣಿನ ಘಮ ಹಾಗೆ ಆ ಒಂದು ಲೈಟಾಗಿ ಸ್ವೀಟ್ನೆಸ್ ಇದೆಲ್ಲ ತುಂಬ ರುಚಿಯಾಗಿತ್ತು. ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ಒಂದು ಮಾವಿನಕಾಯಿಯ ಸಾಂಬಾರು ರೆಸಿಪಿ ರೆಡಿಯಾಗಿದೆ. ಸೊ ಸಮ್ಮರಲ್ಲಿ ಈಸಿಯಾಗೂ ಮಾಡ್ಕೋಬೋದು, ಅಷ್ಟೇ ರುಚಿಯಾಗೂ ಇರುತ್ತೆ. ಖಂಡಿತ ಒಂದ್ಸತಿ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಸಮ್ಮರ್ ಸ್ಪೆಷಲ್ ಲಂಚ್ ಅಂದ್ರೇ ಊಟ ಸಿಂಪಲ್ ಆಗಿರಬೇಕು, ಹಾಗೆ ಈ ರೀತಿ ನೆಂಚ್ಕೊಳ್ಳೋದಕ್ಕೆಲ್ಲ ಜಾಸ್ತಿ ಇರಬೇಕು. ಅಂದರೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರು ಈ ಥರದ್ದೆಲ್ಲ ಇದ್ದಾಗಲೇ ಆ ಊಟದ ರುಚಿ ಜಾಸ್ತಿ. ಸೊ ರೀಸೆಂಟಾಗಿ ಸಬ್ಬಕ್ಕಿ ಸಂಡಿಗೆ ಮಾಡಿದ್ದೆ, ಅದನ್ನು ಕೂಡ ಇಲ್ಲಿ ಕರೆದು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಕೊಡ್ತಾಯಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಿಪ್ಸ್ ರೀತಿಯಲ್ಲಿ ನಾವು ಇದನ್ನು ಬೇಕು ಅಂದಾಗ ಮಾಡಿಕೊಡ್ಬೋದು, ಹೊರಗಡೆ ತಂದು ತಿನ್ನೋದಕ್ಕಿಂತಲೂ. ಮಳೆಗಾಲದಲ್ಲಿ ಕೂಡ ಏನಾದ್ರು ತಿನ್ನಬೇಕು ಅನಿಸ್ದಾಗಲೂ ಕೂಡ ನೀವು ಇದನ್ನು ಕರೆದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಇದು ಎಲ್ರಿಗೂ ತುಂಬ ಇಷ್ಟ. ಹಾಗೆ ಬಾಯಿಲಿಟ್ರೆ ಕರ್ಗೋ ರೀತಿಯಲ್ಲಿರುತ್ತೆ, ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ಬೇರೆ ಟೈಮಲ್ಲಿ ಕೂಡ ನಾವೇನಾದ್ರು ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಮಾವಿನಕಾಯಿ ಸಾಂಬಾರು ಹಾಗೆ ಸೌತೆಕಾಯಿ ಮತ್ತು ಸಂಡಿಗೆ ಇವತ್ತಿನ ಊಟದಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ಸಮಯ ಆಗಿದೆ ಸಾಯಂಕಾಲ 6:30, ಸನ್ಸೆಟ್ ಆಗುವಂಥ ಸಮಯ. ಮನೆ ಒಳಗಡೆ ಅಷ್ಟೇ ಗಬೆ ಜಾಸ್ತಿ ಇದೆ. ಹಾಗೆ ಹೊರಗಡೆ ನೀವು ನೋಡ್ತಿದ್ರೆ ನೇಚರ್ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ, ಆದರೆ ಮನೆ ಒಳಗಡೆ ಟೆಂಪ್ರೇಚರ್ ಅಂತೂ ಅಷ್ಟೇ ಜಾಸ್ತಿ ಇದೆ. ಫ್ಯಾನ್ ಒಂದ್ಸತಿ ನಾವು ಆನ್ ಮಾಡಿದ್ರೆ ಪ್ರತಿದಿನ ಓಡ್ತಾನೆ ಇರುತ್ತೆ. ಅದು ಹೈ ಸ್ಪೀಡಲ್ಲಿ ಓಡ್ತಿದ್ರು ಕೂಡ ಒಳಗಡೆ ಗಾಳಿನೇ ಇರಲ್ಲ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಸ್ವಲ್ಪ ತರಕಾರಿ ಹಣ್ಣೆಲ್ಲ ತರೋಣ ಅಂತ ಹೊರಗಡೆ ಹೊರಟಿದ್ದೀವಿ. ಸಂಜೆ ಆಯಿತು ಅಂದರೆ ಜನ ಎಲ್ಲ ಹೊರಗಡೆ ಜಾಸ್ತಿ ನಿಮ್ಗೆ ಕಾಣಿಸೋದಕ್ಕೆ ಕಾರಣನೇ ಇದು. ಎಲ್ಲರಿಗೂ ಗಬೆ ಜಾಸ್ತಿ ಮನೆ ಒಳಗಡೆ ಅಂತ ಅನ್ನೋ ಕಾರಣಕ್ಕೆ ಎಲ್ಲರೂ ವಾಕಿಂಗ್ ಬಂದಿರ್ತಾರೆ ಅಥವಾ ಶಾಪಿಂಗ್ ಬಂದಿರ್ತಾರೆ. ನಾವು ಕೂಡ ಇವತ್ತು ಹೊರಗಡೆ ಹೋಗಿದ್ವಿ, ತರಕಾರಿ ಹಣ್ಣು ಇದೆಲ್ಲ ತರೋದಕ್ಕಿತ್ತು.
ಇವತ್ತು ಮನೆ ಒಳಗಡೆ ಗಬೆ ಎಷ್ಟಿದೆ ಅಂತಂದರೆ ಒಳಗಡೆ ಇರೋಕ್ಕೆ ಆಗ್ತಾ ಇಲ್ಲ. ಈಚೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ, ಗಾಳಿ ತಣ್ಣಗೆ ಬೀಸ್ತಾ ಇದೆ ಅಂತ ಹೇಳಿ. ಇದನ್ನು ನೆಪ ಮಾಡ್ಕೊಂಡು ಹೋಗಿದ್ವಿ, ಗಾಳಿ ಬೇಕು ಅಂತ. ಒಳಗಡೆ ಉಸಿರು ಕಟ್ಟದಂಗೆ ಆಗ್ತಿತ್ತು. ತರಕಾರಿ ತೊಗೊಂಡಂಗೆ ಆಗುತ್ತೆ, ಹಣ್ಣು ತೊಗೊಂಡಂಗೆ ಆಗುತ್ತೆ ಅಂತ. ಎಲ್ಲ ರೇಟ್ ಜಾಸ್ತಿ, ಮಳೆ ಬಂದಿಲ್ಲ ಅಂತ. ವಾಕಿಂಗ್ ಹೋಗ್ತೀಯಾ? ಎಲ್ಲಿ ಬೆಲ್ಟು ನಿಂದು? ಬೆಲ್ಟ್ ಎಲ್ಲಿಮ್ಮ? ಗೊತ್ತಾಯ್ತು ಅವಳಿಗೆ. ಓಹೋ, ವಾಕಿಂಗ್ ಹೋಗೋದಂದ್ರೆ ಸ್ನೂಫಿಗೆ ತುಂಬ ಇಷ್ಟ. ನೋಡಿ, ಎಲ್ಲರೂ ಈಚೆ ಇದ್ದೀವಿ ಇವತ್ತು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?